ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಬೆಳಗಿನ ಶುಭೋದಯ. 8ನೇ ತರಗತಿಯ ಇತಿಹಾಸ ವಿಭಾಗದಲ್ಲಿ ನಾವು ಇಂದು ಅಭ್ಯಾಸ ಮಾಡುವಂತಹ ಒಂದು ಪ್ರಮುಖವಾದಂತಹ ಘಟಕ ಮಾನ್ಯಕೇಟದ ರಾಷ್ಟ್ರಕೂಟರು. ವಿದ್ಯಾರ್ಥಿಗಳೇ, ನಾವು ಈಗಾಗಲೇ ದಕ್ಷಿಣ ಭಾರತವನ್ನ ಆಳಿದಂತಹ ರಾಜಮನೆತನಗಳ ಬಗ್ಗೆ ತಿಳಿದುಕೊಳ್ತಾ ಇದ್ದೀವಿ. ಅದರಲ್ಲಿ ಒಂದು ಪ್ರಮುಖವಾದಂತಹ ಒಂದು ಘಟಕ ಅಂದ್ರೆ ಮಾನ್ಯಕೇಟದ ರಾಷ್ಟ್ರಕೂಟರು ಅಂತೇಳಿ. ಹಾಗಾದರೆ ಈ ಮಾನ್ಯಕೇಟದ ರಾಷ್ಟ್ರಕೂಟರ ಈ ಅಧ್ಯಾಯದಲ್ಲಿ ಯಾವ ಯಾವ ಅಂಶಗಳನ್ನ ನಾವು ತಿಳಿದುಕೊಳ್ತೇವೆ. ಹಾಗಾದರೆ ಮಾನ್ಯಕೇಟ ಅನ್ನೋದೇನು, ರಾಷ್ಟ್ರಕೂಟರು ಅನ್ನುವಂಥದ್ದು ಏನು? ಹಾಗಾದರೆ ನಾವು ದಕ್ಷಿಣ ಭಾರತವನ್ನ ಆಳಿದಂತಹ ಅಥವಾ ಭಾರತವನ್ನ ಆಳಿದಂತಹ ಅನೇಕ ರಾಜಮನೆತನಗಳನ್ನ ಅವರ ರಾಜಧಾನಿಗಳಿಂದ ನಾವು ಕರೆಯುತ್ತೇವೆ. ಹಾಗಾದರೆ ಮಾನ್ಯಕೇಟ ಎನ್ನುವಂಥದ್ದು ರಾಷ್ಟ್ರಕೂಟರ ರಾಜಧಾನಿ. ಆದ್ದರಿಂದ ಮಾನ್ಯಕೇಟದ ರಾಷ್ಟ್ರಕೂಟರು. ಪಲ್ಲವರ ರಾಜಧಾನಿ ಕಂಚಿ, ಕಂಚಿಯ ಪಲ್ಲವರು. ಹೊಯ್ಸಳರು, ದ್ವಾರ ಸಮುದ್ರದ ಹೊಯ್ಸಳರು. ಹೀಗೆ ನಾವು ಅವರು ಆಳಿದಂಥ ರಾಜಮನೆತನಗಳು ಆಳಿದ ರಾಜಧಾನಿಗಳಿಂದ ಅವರ ವಂಶವನ್ನ ನೆನಪಿಸಿಕೊಳ್ಳುತ್ತೇವೆ. ಹಾಗಾದರೆ ಮಾನ್ಯಕೇಟದ ರಾಷ್ಟ್ರಕೂಟರು ಎನ್ನುವ ಈ ಅಧ್ಯಾಯದಲ್ಲಿ ನಾವು ಈ ಕೆಳಕಂಡಂತಹ ಅಂಶಗಳನ್ನ ತಿಳಿದುಕೊಳ್ತೇವೆ. ರಾಷ್ಟ್ರಕೂಟ ವಂಶದ ಸ್ಥಾಪಕ ಯಾರು, ಅವರ ನಂತರದಲ್ಲಿ ಬಂದಂತಹ ಪ್ರಸಿದ್ಧ ರಾಜ ದಂತಿದುರ್ಗ, ಅಭೋಗ ವರ್ಷ ಮುಂತಾದ ರಾಜರುಗಳ ಬಗ್ಗೆ ನಾವು ಈ ಅಧ್ಯಾಯದಲ್ಲಿ ತಿಳ್ಕೊಳ್ತೇವೆ. ಹಾಗಾದರೆ ರಾಷ್ಟ್ರಕೂಟರ ಆಡಳಿತ ವ್ಯವಸ್ಥೆ ಹೇಗಿದ್ದು, ಸಾಹಿತ್ಯ, ವಾಸ್ತುಶಿಲ್ಪ ಕಲೆ, ಧಾರ್ಮಿಕ ಧರ್ಮಕ್ಕೆ ನೀಡಿದಂತಹ ಒಂದು ಕೊಡುಗೆ, ಅವರು ಎಲ್ಲ ಕೊಡುಗೆಗಳನ್ನು ಆಡಳಿತ, ಸಾಹಿತ್ಯ, ವಾಸ್ತುಶಿಲ್ಪಕ್ಕೆ, ಶಿಕ್ಷಣಕ್ಕೆ ನೀಡಿದ ಕೊಡುಗೆಗಳ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ತೇವೆ. ರಾಷ್ಟ್ರಕೂಟರ ಕಾಲದ ಸಾಮ್ರಾಜ್ಯದ ವ್ಯಾಪ್ತಿಯನ್ನ ನಾವು ನಮ್ಮ ಭಾರತದ ಭೂಪಟದಲ್ಲಿ ನಾವು ತಿಳ್ಕೊಳ್ತೇವೆ. ಹಾಗಾದರೆ ರಾಷ್ಟ್ರಕೂಟರು ದಕ್ಷಿಣ ಭಾರತವನ್ನು ಆಳಿದಂತಹ ಬಹಳ ಪ್ರಮುಖವಾದಂತಹ ರಾಜಮನೆತನ ರಾಷ್ಟ್ರಕೂಟರು. ಇವರು ಸಾಮಾನ್ಯ ಶಕೆ 753ರಿಂದ 973ರವರೆಗೆ ಆಡಳಿತವನ್ನ ಮಾಡಿದರು. ಹಾಗಾದರೆ ರಾಷ್ಟ್ರಕೂಟರು ಈ ಒಂದು ಭಾರತವನ್ನ ಆಡಳಿತ ಮಾಡಿದಂತೂ ಸಾಮಾನ್ಯ ಶಕೆ 753ರಿಂದ 973, ಸುಮಾರು 2 ಶತಮಾನಗಳ ಕಾಲ ಭಾರತವನ್ನ ಆಡಳಿತವನ್ನ ಮಾಡ್ತಾರೆ. ರಾಷ್ಟ್ರಕೂಟರು ಸಾಮಾನ್ಯ ಶಕೆ 753ರಿಂದ 973ರವರೆಗೆ ಆಡಳಿತವನ್ನು ಮಾಡ್ತಾರೆ. ಮೂಲತಃ ರಾಷ್ಟ್ರಕೂಟರು ಕನ್ನಡಿಗರು. ಪ್ರಾರಂಭದಲ್ಲಿ ಇವರು ಚಾಲುಕ್ಯರ ಸಾಮಂತಾರಸರಾಗಿದ್ದರು. ಆನಂತರದಲ್ಲಿ ದಕ್ಷಿಣದಲ್ಲಿ ವಿಸ್ತಾರವಾದ ಸಾಮ್ರಾಜ್ಯದ ಒಡೆಯರಾಗಿ ಇವರು ಪ್ರಸಿದ್ಧರಾಗ್ತಾರೆ. ಕನ್ನಡ ನಾಡಿನ ಇತಿಹಾಸದಲ್ಲಿ ರಾಷ್ಟ್ರಕೂಟರ ಒಂದು ಯುಗ ಅಥವಾ ಕಾಲ ತುಂಬಾ ಪ್ರಮುಖವಾದದ್ದು. ಕರ್ನಾಟಕ ಸಾಮ್ರಾಜ್ಯದ ವೈಭವವನ್ನ ಪರಾಕಾಷ್ಠೆಗೆ ತೆಗೆದುಕೊಂಡು ಹೋಗಿರತಕ್ಕಂಥ ಕೀರ್ತಿ ರಾಷ್ಟ್ರಕೂಟರಿಗೆ ಸಲ್ಲುತ್ತದೆ. ಅಂದ್ರೆ ರಾಷ್ಟ್ರಕೂಟರು ಮೂಲತಃ ಕನ್ನಡಿಗರು. ಮೊದಲು ಚಾಲುಕ್ಯರ ಒಂದು ಸಾಮಂತಾರಸರಾಗಿದ್ದು, ನಂತರ ದಕ್ಷಿಣ ಭಾರತದಲ್ಲಿ ಇವರು ಸ್ವತಂತ್ರರಾಗಿ ಇಡೀ ಕರ್ನಾಟಕದ ಇತಿಹಾಸದಲ್ಲಿ ರಾಷ್ಟ್ರಕೂಟರ ಕಾಲವನ್ನ ನಾವು ತುಂಬಾ ಒಂದು ಪ್ರಮುಖವಾದಂತಹ ಕಾಲ ಅಂತ ಹೇಳಿ ಕರಿತೇವೆ. ಕರ್ನಾಟಕ ಸಾಮ್ರಾಜ್ಯದ ವೈಭವವನ್ನ ತುಂಬಾ ಪರಾಕಾಷ್ಠೆಗೆ ತೆಗೆದುಕೊಂಡು ಹೋಗಿರ್ತಕ್ಕಂಥ ಮನೆತನ ಅಥವಾ ರಾಜವಂಶ ಅಂದ್ರೆ ರಾಷ್ಟ್ರಕೂಟರು. ಹಾಗಾದ್ರೆ ಇವರ ಒಂದು ಸಾಮ್ರಾಜ್ಯದ ವಿಸ್ತರಣೆ ಎಲ್ಲಿಂದ ಎಲ್ಲಿ ತನಕ ಇತ್ತು? ಉತ್ತರದ ನರ್ಮದಾ ನದಿಯಿಂದ ಹಿಡಿದು ದಕ್ಷಿಣದ ಕಾವೇರಿಯವರೆಗೆ ಇವರ ಸಾಮ್ರಾಜ್ಯ ವಿಸ್ತರಣೆಯಾಗಿತ್ತು. ಹಾಗಾದರೆ ದಕ್ಷಿಣದ ಕಾವೇರಿಯವರೆಗೆ, ಹಾಗೆ ಉತ್ತರದಲ್ಲಿ ಇಲ್ಲಿ ನರ್ಮದಾ ನದಿಯವರೆಗೆ ಇತ್ತು ಅಂತೀವಿ. ಹೀಗೆ ಇವರ ಸಾಮ್ರಾಜ್ಯ ತುಂಬಾ ವಿಶಾಲವಾಗಿ ಹರಡಿದಂಥದ್ದು. ಉತ್ತರದ ನರ್ಮದಾ ನದಿಯಿಂದ ಹಿಡಿದು ಉತ್ತರದ ನರ್ಮದಾ ನದಿಯಿಂದ ದಕ್ಷಿಣದ ಕಾವೇರಿಯವರೆಗೆ, ದಕ್ಷಿಣದ ಕಾವೇರಿ ನದಿಯವರೆಗೆ ಇವರ ಸಾಮ್ರಾಜ್ಯ
ಹರಡಿತ್ತು. ಇಷ್ಟು ವಿಶಾಲವಾದಂತಹ ಸಾಮ್ರಾಜ್ಯ ಇವರದು. ಇವರ ಒಂದು ಪ್ರಮುಖವಾದ ಸಾಧನೆಗಳನ್ನು ನಾವು ನೋಡೋದಾದ್ರೆ ಎಲ್ಲೋರಾದ ಕೈಲಾಸನಾಥ ದೇವಾಲಯ, ಹಾಗೆ ಕನ್ನಡದ ಮೊಟ್ಟ ಮೊದಲ ಗ್ರಂಥ ಕವಿರಾಜ ಮಾರ್ಗ, ಇವೆಲ್ಲವೂ ಕೂಡ ಈ ಒಂದು ರಾಜಮನೆತನದ ಪ್ರಮುಖವಾದಂತಹ ಕೊಡುಗೆಯಾಗಿವೆ. ಮತ್ತೊಮ್ಮೆ ನಾವು ಹೇಳೋದಾದ್ರೆ ರಾಷ್ಟ್ರಕೂಟರ ಸಾಮ್ರಾಜ್ಯ ಉತ್ತರದ ನರ್ಮದಾ ನದಿಯಿಂದ ಹಿಡಿದು ದಕ್ಷಿಣದ ಕಾವೇರಿ ನದಿಯವರೆಗೆ ಹಬ್ಬಿತ್ತು. ಎಲ್ಲೋರಾದ ಕೈಲಾಸನಾಥ ದೇವಾಲಯ ಹಾಗೂ ಕನ್ನಡದ ಮೊಟ್ಟ ಮೊದಲ ಗ್ರಂಥ ಕವಿರಾಜ ಮಾರ್ಗ ಇವು ಈ ರಾಷ್ಟ್ರಕೂಟರನ್ನ ಅಜರಾಮರವನ್ನಾಗಿರಿಸಿದ್ದಾರೆ. ಇವರ ಕೀರ್ತಿ ಇನ್ನಷ್ಟು ಎತ್ತರಕ್ಕೆ ಹೋಗಲಿಕ್ಕೆ ಇದು ತುಂಬಾ ಕಾರಣ ಆಗಿದೆ. ಹಾಗಾದರೆ ಈ ಒಂದು ರಾಷ್ಟ್ರಕೂಟ ವಂಶದ ಪ್ರಾರಂಭ ಹೇಗಾಯಿತು ಅಂದ್ರೆ ಮೊದಲು ದಂತಿದುರ್ಗ, ಈ ವಂಶದ ಸ್ಥಾಪಕ ದಂತಿದುರ್ಗ. ಈ ದಂತಿದುರ್ಗ ಎಂಬಂತಹ ರಾಜನಿಂದ ಈ ರಾಷ್ಟ್ರಕೂಟರ ಆಡಳಿತ ಅಥವಾ ವಂಶ ಸ್ಥಾಪನೆಯಾಯಿತು. ಹಾಗಾದ್ರೆ ರಾಷ್ಟ್ರಕೂಟ ವಂಶದ ಸ್ಥಾಪಕ ಯಾರು? ದಂತಿದುರ್ಗ. ಇವನ ನಂತರ ಕೃಷ್ಣ, ಇಮ್ಮಡಿ ಗೋವಿಂದ, ಧ್ರುವ, ಮುಮ್ಮಡಿ ಗೋವಿಂದ, ಅಮೋಘ ವರ್ಷ ಮುಂತಾದವರೆಲ್ಲರೂ ಕೂಡ ಪರಾಕಾಷ್ಠತೆಯನ್ನು ಮೆರೆದಿದ್ದಾರೆ. ಹಾಗಾದ್ರೆ ಇಲ್ಲಿ ನಾವು ಪರೀಕ್ಷಾ ದೃಷ್ಟಿಯಿಂದ ಏನ್ ನಿರೀಕ್ಷೆ ಮಾಡಬಹುದು ಪ್ರಶ್ನೆ ಏನಂದ್ರೆ ರಾಷ್ಟ್ರಕೂಟರ ವಂಶಸ್ಥಾಪಕ ಯಾರು? ದಂತಿದುರ್ಗ. ಅವನ ನಂತರ ಪ್ರಮುಖ ಅರಸರುಗಳಾಗಿರ್ತಕ್ಕಂಥ ಕೃಷ್ಣ, ಇಮ್ಮಡಿ ಗೋವಿಂದ, ಧ್ರುವ, ಮುಮ್ಮಡಿ ಗೋವಿಂದ ಮತ್ತು ಅಮೋಘ ವರ್ಷ ಇವರೆಲ್ಲರೂ ಕೂಡ ಪ್ರಮುಖವಾದಂತಹ ರಾಜರುಗಳು ಆಗಿದ್ದಾರೆ. ಹಾಗಾದರೆ ಅಮೋಘ ವರ್ಷನ ಒಂದು ಪ್ರಾರಂಭಿಕ ಆಳ್ವಿಕೆ ಅನೇಕ ಅಡೆತಡೆಗಳಿಂದ ಕೂಡಿದರೂ ಕೂಡ ನಂತರ ಕದನಗಳು ಅಮೋಘ ವರ್ಷನಿಗೆ ಇಷ್ಟವಿಲ್ಲದಂತೆ ವಾತಾವರಣವನ್ನು ಬಯಸ್ತಾನೆ. ಹಾಗೆ ಗಂಗರೊಡನೆ ಮತ್ತು ಪಲ್ಲವರೊಡನೆ ವಿವಾಹ ಸಂಬಂಧದಿಂದ ಅವನ ವೈಷಮ್ಯವನ್ನ ನಿವಾರಿಸ್ತಾನೆ. ಹೀಗೆ ಶಾಂತಿ ಪ್ರಿಯನಾಗಿದ್ದಂತಹ ಅಮೋಘ ವರ್ಷ ಅನೇಕ ರೀತಿಯಲ್ಲಿ ನಮ್ಮ ಕರ್ನಾಟಕ ಮತ್ತು ಭಾರತಕ್ಕೆ ಕೊಡುಗೆಗಳನ್ನು ನೀಡಿದ್ದಾನೆ. ಹಾಗಾದರೆ ಪಶ್ಚಿಮ ಕರಾವಳಿಯಲ್ಲಿ ಅನೇಕ ಬಂದರುಗಳು ಇದ್ದು ಅದರಲ್ಲಿ ಮಹಾನ್ ವಾಣಿಜ್ಯ ಕೇಂದ್ರಗಳು, ಅದರಲ್ಲಿ ಪರ್ಷಿಯಾ, ಅರೇಬಿಯಾ ಮುಂತಾದ ವಿದೇಶಗಳೊಂದಿಗೆ ವ್ಯಾಪಾರ ಸಂಪರ್ಕವನ್ನು ಇಟ್ಕೊಂಡಿದ್ರು. ಅನೇಕ ಪ್ರವಾಸಿಗರು, ವರ್ತಕರು ಈ ಸಂದರ್ಭದಲ್ಲಿ ಈ ಅಮೋಘ ವರ್ಷ ನೃಪತುಂಗನ ಚಕ್ರಾಧಿಪತ್ಯವನ್ನು ನೋಡಿದ್ರು. ಬಹಳ ಪ್ರಮುಖವಾದಂತಹ ರಾಜ ಅಂದರೆ ಅಮೋಘ ವರ್ಷ ನೃಪತುಂಗ. ಅಮೋಘ ವರ್ಷ ಈ ಅಮೋಘ ವರ್ಷ ರಾಷ್ಟ್ರಕೂಟರ ಒಬ್ಬ ಪ್ರಸಿದ್ಧ ರಾಜ. ಇವನು ಶಾಂತಿ ಪ್ರಿಯನಾಗಿದ್ದು ಯುದ್ಧಗಳನ್ನು ಇಷ್ಟಪಡದೇ ವೈವಾಹಿಕ ಸಂಬಂಧಗಳ ಮೂಲಕ ವೈಷಮ್ಯವನ್ನ ಮರೆತು ಅವನು ಮಿತ್ರತ್ವವನ್ನು ಸಾಧಿಸ್ತಾ ಹೋದ. ಹೀಗೆ ಪಶ್ಚಿಮ ಕರಾವಳಿಯಲ್ಲಿನ ಎಲ್ಲ ಬಂದರುಗಳು ಮಹಾನ್ ವಾಣಿಜ್ಯ ಕೇಂದ್ರಗಳಾಯಿತು. ಪರ್ಷಿಯಾ ದೇಶ, ಅರೇಬಿಯಾ ದೇಶಗಳೊಂದಿಗೆ ಅಮೋಘ ವರ್ಷ ನೃಪತುಂಗನ ಕಾಲದಲ್ಲಿ ಅಪಾರವಾದಂತಹ ವ್ಯಾಪಾರ ಸಂಬಂಧವನ್ನು ಹೊಂದಿದ್ದು ಬಹಳಷ್ಟು ಅಪಾರವಾದಂತಹ ಐಶ್ವರ್ಯದ ಸಂಪತ್ತನ್ನು ಕೂಡ ಗಳಿಸ್ತಾರೆ. ಅನೇಕ ಪ್ರವಾಸಿಗರು, ವರ್ತಕರು ಅಮೋಘ ವರ್ಷ ನೃಪತುಂಗನ ಒಂದು ಆಸ್ಥಾನಕ್ಕೆ ಭೇಟಿ ನೀಡಿದ್ರು. ಅದರಲ್ಲಿ ಪ್ರಮುಖರಾದಂತಂದ್ರೆ ಅರಬ್ ಯಾತ್ರಿಕ ಸುಲೈಮಾನ್. ಅರಬ್ ಯಾತ್ರಿಕ ಯಾರು? ಸುಲೈಮಾನ್. ಅರಬ್ ಯಾತ್ರಿಕ ಅಮೋಘ ವರ್ಷನ ಆಸ್ಥಾನಕ್ಕೆ ಭೇಟಿ ನೀಡ್ತಾನೆ. ಇವ್ರು ಹೇಳ್ತಾರೆ, ಜಗತ್ತಿನ 4 ಪ್ರಬಲ ಚಕ್ರವರ್ತಿಗಳಲ್ಲಿ ಅಮೋಘ ವರ್ಷನು ಕೂಡ ಒಬ್ಬ ಅಂತ ಹೇಳಿ ಇವನು ಹೇಳಿ ಹೋಗಿದ್ದಾನೆ, ವರ್ಣನೆ ಮಾಡಿದ್ದಾನೆ. ಅಂದ್ರೆ ಅಷ್ಟು ಜಗತ್ತಿನ 4 ಪ್ರಬಲ ಚಕ್ರವರ್ತಿಗಳು ಅಂತ ನಾವು ಕರಿತೀವಿ. ಅಲೆಕ್ಸಾಂಡರ್ ಆಗ್ಬೋದು, ನೆಪೋಲಿಯನ್ ಆಗ್ಬೋದು, ಈ ರೀತಿ ನಾವು ಹೋಲಿಕೆ ಮಾಡ್ತಾ ಹೋಗ್ತೀವಲ್ಲ, ಅಂತ ಪ್ರಮುಖವಾಗಿರ್ತಕ್ಕಂತಹ ಜಗತ್ತಿನ 4 ಚಕ್ರವರ್ತಿಗಳಲ್ಲಿ ಅಮೋಘ ವರ್ಷನು ಕೂಡ ಒಬ್ಬ. ಇವನು ಶಾಂತಿ ಪ್ರಿಯನಾಗಿದ್ದ. ಹೀಗೆ ಇವನು ಶೂರನೂ ಕೂಡ ಆಗಿದ್ದ. ಎಷ್ಟು ಶೂರನೋ ಅಷ್ಟೇ ಶಾಂತಿ ಪ್ರಿಯನೂ ಕೂಡ ಆಗಿದ್ದ. ಹೀಗೆ ಅಮೋಘ ವರ್ಷದ ನಂತರ ಇಮ್ಮಡಿ ಕೃಷ್ಣ, ಮುಮ್ಮಡಿ ಇಂದ್ರ, ಮುಮ್ಮಡಿ ಕೃಷ್ಣ. ಅಂದ್ರೆ ಮುಮ್ಮಡಿ ಅಂದ್ರೆ ಇಮ್ಮಡಿ ಮತ್ತು ಮುಮ್ಮಡಿಗಳ ಅರ್ಥ ಏನು ಅಂದ್ರೆ ಇಮ್ಮಡಿ ಅಂದ್ರೆ 2ನೇ ಕೃಷ್ಣ, ಮುಮ್ಮಡಿ ಅಂದ್ರೆ 3ನೆಯ ಇಂದ್ರ, ಮುಮ್ಮಡಿ ಕೃಷ್ಣ 3ನೇ ಕೃಷ್ಣ. ಹಾಗೆ ನಾವು 2 ಮತ್ತು 3
ಎನ್ನುವಂತಹ ಈ ಸಂಖ್ಯೆಗಳನ್ನ ಕನ್ನಡದಲ್ಲಿ ಈ ರೀತಿ ಬಳಸ್ತೇವೆ. ಉದಾಹರಣೆಗೆ ಎರಡನೆಯ ಪುಲಿಕೇಶಿ ಎನ್ನುವಂಥದ್ದನ್ನ ಇಮ್ಮಡಿ ಪುಲಿಕೇಶಿ ಅಂತೇಳಿ ಕರಿತೇವೆ. ಹಾಗೆ ಇಮ್ಮಡಿ ಕೃಷ್ಣ ಅಂದ್ರೆ ಎರಡನೆಯ ಕೃಷ್ಣ, ಮುಮ್ಮಡಿ ಇಂದ್ರ ಅಂದ್ರೆ ಮೂರನೆಯ ಇಂದ್ರ, ಮುಮ್ಮಡಿ ಕೃಷ್ಣ ಅಂದ್ರೆ ಮೂರನೆಯ ಕೃಷ್ಣ ಅಮೋಘ ವರ್ಷ ನಂತರ ಆಳ್ವಿಕೆಯನ್ನು ಮಾಡ್ತಾರೆ. ಎರಡನೆಯ ಕರ್ಕನ ಕಾಲದಲ್ಲಿ ಆಡಳಿತ ತುಂಬಾ ದುರ್ಬಲವಾಯಿತು. ಹೀಗೆ ಇವರು ಸಾಮಂತರಾಗಿದ್ದ ಕಲ್ಯಾಣದ ಚಾಲುಕ್ಯರ ಎರಡನೇ ತೈಲಪ್ಪ ಅವನು ರಾಷ್ಟ್ರಕೂಟರನ್ನ ಕೊನೆಗೆ ಸೋಲಿಸ್ತಾನೆ ಅಂತ. ಹಾಗಾದ್ರೆ ಇಲ್ಲಿ ಎರಡನೆಯ ಕರ್ಕ ಇವನು ರಾಷ್ಟ್ರಕೂಟರ ಕೊನೆಯ ಅರಸ. ಈ ಕೊನೆಯ ಅರಸ ಇವನನ್ನ ಕಲ್ಯಾಣ ಚಾಲುಕ್ಯರ ರಾಜ ಎರಡನೇ ತೈಲಪ್ಪ ಎಂಬತಕ್ಕಂಥವನು ಎರಡನೇ ಕರ್ಕರನ್ನ ಸೋಲಿಸಿ ರಾಷ್ಟ್ರಕೂಟರ ಒಂದು ಮನೆತನ ಅವನತಿಯನ್ನ ಹೊಂದಿತು. ಹಾಗಾದ್ರೆ ನಿಮಗೆ ಕೇಳ್ತಾರೆ, ರಾಷ್ಟ್ರಕೂಟರ ಪ್ರಸಿದ್ಧ ರಾಜರುಗಳು ಯಾರು? ಹಾಗಾದ್ರೆ ರಾಷ್ಟ್ರಕೂಟರ ಪ್ರಸಿದ್ಧ ರಾಜರುಗಳು ಯಾರೆಂದರೆ ದಂತಿದುರ್ಗ, ಅಮೋಘ ವರ್ಷ ನೃಪತುಂಗ, ಇಮ್ಮಡಿ ಕೃಷ್ಣ, ಮುಮ್ಮಡಿ ಇಂದ್ರ, ಮುಮ್ಮಡಿ ಕೃಷ್ಣ. ಇವರು ಬಹಳ ಪ್ರಸಿದ್ಧ ರಾಜರುಗಳು. ಎರಡನೆಯ ಕರ್ಕ ರಾಷ್ಟ್ರಕೂಟರ ಕೊನೆಯ ರಾಜ, ಕಲ್ಯಾಣದ ಚಾಲುಕ್ಯರ ಎರಡನೆಯ ತೈಲಪ್ಪ ರಾಜ ಎರಡನೇ ಕರ್ಕನ್ನ ಸೋಲಿಸಿ ಕಲ್ಯಾಣದ ಚಾಲುಕ್ಯರ ಆಳ್ವಿಕೆಯನ್ನ ಆರಂಭ ಮಾಡಿದ. ಇಲ್ಲಿಗೆ ರಾಷ್ಟ್ರಕೂಟರ ಆಳ್ವಿಕೆಯನ್ನ ಅವನು ಅಂತ್ಯಗೊಳಿಸ್ತಾನೆ ಅಂತೇಳಿ. ಹಾಗಾದ್ರೆ ರಾಷ್ಟ್ರಕೂಟರ ಕೊಡುಗೆಗಳೇನು? ಈ ಒಂದು ದಕ್ಷಿಣ ಭಾರತವನ್ನ 2 ಶತಮಾನಗಳ ಕಾಲ ಆಡಳಿತ ಮಾಡಿರಲ್ಲ, ಹಾಗಾದ್ರೆ ಇವರ ಒಂದು ಕೊಡುಗೆಗಳನ್ನ ನಾವೀಗ ತಿಳ್ಕೊಳ್ಬೇಕಾಗುತ್ತೆ. ಇವರ ಕೊಡುಗೆಗಳಲ್ಲಿ ಮೊದಲು ಆಡಳಿತಕ್ಕೆ ಸಂಬಂಧಪಟ್ಟಂತ ಕೊಡುಗೆಗಳಿವೆ. ಮೊದಲು ಆಡಳಿತ, ಯಾವ ರೀತಿಯ ಆಡಳಿತವನ್ನ ಇವರು ಮಾಡಿದರು? ಹಾಗಾದ್ರೆ ರಾಷ್ಟ್ರಕೂಟರ ರಾಜ್ಯವು ವಂಶ ಪಾರಂಪರ್ಯ. ನಮ್ಗೆ ಗೊತ್ತಿದೆ, ಯಾವುದೇ ರಾಜಮನೆತನಗಳು ವಂಶ ಪಾರಂಪರ್ಯವಾಗಿರ್ತವೆ. ರಾಜನ ಮಗನೇ ರಾಜನಾಗಿರುವಂಥದ್ದು ನೋಡ್ತೇವೆ. ಇದು ಆಡಳಿತದ ಮೊದಲನೇ ಅಂಶ. ಹಾಗಾದ್ರೆ ಅರಸನಿಗೆ ಸಹಾಯ ಮಾಡಲಿಕ್ಕೆ ಮಂತ್ರಿ ಮಂಡಲ ಗೊತ್ತಿರುತ್ತೆ. ಯಾವಾಗಲೂ ಸಹಜವಾಗಿ ಆಡಳಿತವನ್ನು ನಡೆಸಲಿಕ್ಕೆ ನಮಗೆ ಮಂತ್ರಿ ಮಂಡಲ ಬೇಕೇ ಬೇಕು. ಕೇವಲ ಒಬ್ಬ ರಾಜ ಇಡೀ ಒಂದು ದೊಡ್ಡ ಸಾಮ್ರಾಜ್ಯವನ್ನು ಆಡಳಿತ ಮಾಡಲಿಕ್ಕಾಗಲ್ಲ. ಅವನು ಮಂತ್ರಿಗಳ ಸಹಾಯದಿಂದ, ಮಂತ್ರಿ ಮಂಡಲದ ಸಹಾಯದಿಂದ ಅವನು ಆಡಳಿತವನ್ನು ನಡೆಸಬಲ್ಲ. ಮಂತ್ರಿ ಮಂಡಲದಲ್ಲಿ ವಿದೇಶಿ ವ್ಯವಹಾರವನ್ನು ನೋಡಿಕೊಳ್ಳುವಂತಹ ಮಹಾ ಸಂಧಿ ವಿಗ್ರಹಿ ಅಂತಕ್ಕಂಥ ಮಂತ್ರಿ ಇದ್ದ. ಮಹಾ ಸಂಧಿ ವಿಗ್ರಹಿ. ಈ ಮಹಾಸಂಧಿ ವಿಗ್ರಹಿ ಎಂಬತಕ್ಕಂತಹ ಒಬ್ಬ ಮಂತ್ರಿ ವಿದೇಶಾಂಗ ವ್ಯವಹಾರ, ವಿದೇಶ ವ್ಯವಹಾರಗಳನ್ನು ನೋಡ್ತಾರೆ. ಇವತ್ತಿಗೂ ಕೂಡ ಇದೇ ಆಡಳಿತ ಪದ್ಧತಿ ನಮ್ಮ ದೇಶದಲ್ಲಿ ಮುಂದುವರೆದುಕೊಂಡು ಬಂದಿರುವಂಥದ್ದನ್ನ ನಾವು ನೋಡ್ತೇವೆ. ಮಹಾಸಂಧಿ ವಿಗ್ರಹಿ ಎಂಬತಕ್ಕಂಥ ವಿದೇಶಿ ವ್ಯವಹಾರಗಳನ್ನು ನೋಡ್ಕೊಳ್ತಕ್ಕಂಥ ಒಬ್ಬ ಮಂತ್ರಿ ಇದ್ದ. ಹಾಗೆ ಆಡಳಿತದ ಅನುಕೂಲಕ್ಕಾಗಿ ಇಡೀ ಸಾಮ್ರಾಜ್ಯವನ್ನ ಅವರು ವಿಭಾಗಗಳನ್ನಾಗಿ ಮಾಡಿಕೊಂಡಿದ್ರು. ಏನ್ ಮಾಡ್ಕೊಂಡಿದ್ರು? ಹಾಗೆ ಮೊದಲು ಸಾಮ್ರಾಜ್ಯ ಅಂತ ನಾವು ಮಾಡ್ಕೊಂಡ್ರೆ ಇಡೀ ವಿಶಾಲವಾದಂತಹ ಸಾಮ್ರಾಜ್ಯವನ್ನ ಒಬ್ಬ ಚಕ್ರಾಧಿಪತಿ, ಒಬ್ಬ ರಾಜ ಆಡಳಿತ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವುಗಳನ್ನು ರಾಷ್ಟ್ರಗಳನ್ನಾಗಿ, ರಾಷ್ಟ್ರಗಳನ್ನ ವಿಷಯಗಳನ್ನಾಗಿ, ವಿಷಯಗಳನ್ನ ನಾಡುಗಳನ್ನಾಗಿ ಮತ್ತು ನಾಡುಗಳನ್ನ ಗ್ರಾಮಗಳಾಗಿ ವಿಂಗಡಿಸಿದ್ರು. ಹಾಗಾದರೆ ಸಾಮ್ರಾಜ್ಯವನ್ನು ನಾವೇನು ಕರಿತೀವಿ? ರಾಷ್ಟ್ರಗಳಾಗಿ ವಿಂಗಡಿಸಿದ್ರು. ಏನಾಗಿ? ರಾಷ್ಟ್ರಗಳಾಗಿ, ರಾಷ್ಟ್ರಗಳನ್ನ ಮತ್ತೆ ವಿಷಯಗಳಾಗಿ ವಿಂಗಡಿಸಿದ್ರು. ವಿಷಯಗಳಾಗಿ ವಿಂಗಡಿಸಿದ್ರು. ಈ ವಿಷಯಗಳನ್ನು ಮತ್ತು ನಾಡುಗಳಾಗಿ ವಿಂಗಡಿಸಿದ್ರು. ಈ ನಾಡುಗಳ ನಂತರ ಬರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಗ್ರಾಮಗಳು. ಹೀಗೆ ಆಡಳಿತದ ಅನುಕೂಲಕ್ಕಾಗಿ ರಾಷ್ಟ್ರಕೂಟರು ಆಡಳಿತದ ಅನುಕೂಲಕ್ಕಾಗಿ ರಾಷ್ಟ್ರ ಅಂದ್ರೆ ಇದನ್ನು ಮಂಡಲ ಅಂತ ಹೇಳಿ ಕೂಡ ನಾವು ಕರಿತೇವೆ. ಇವತ್ತಿನ ಮಂಡಲ ಅಂತಂದ್ರೆ ಇವತ್ತಿನ ರಾಜ್ಯ. ನಾವು ಭಾರತ ದೇಶವನ್ನು ಹೇಗೆ ಆಡಳಿತದ ಅನುಕೂಲಕ್ಕಾಗಿ ಇಡೀ ದೇಶವನ್ನ ರಾಜ್ಯಗಳನ್ನಾಗಿ, ರಾಜ್ಯಗಳನ್ನ ಪುನಃ ಮತ್ತೆ ನಾವು ಜಿಲ್ಲೆಗಳನ್ನಾಗಿ, ಜಿಲ್ಲೆಗಳನ್ನ ತಾಲೂಕುಗಳನ್ನಾಗಿ, ತಾಲೂಕುಗಳನ್ನ ಹೋಬಳಿಗಳನ್ನಾಗಿ, ಹೋಬಳಿಗಳಲ್ಲಿ ಹೇಗೆ ಗ್ರಾಮಗಳಾಗಿ ನಾವು ವಿಭಜಿಸಿಕೊಂಡಿದ್ದೇವೋ ಅದು ತುಂಬಾ ಹಿಂದಿನಿಂದ ಬಂದ ಈಗಿನ ಒಂದು ಪದ್ಧತಿ. ಹಿಂದಿನ ಅನೇಕ ರಾಜ ಮಹಾರಾಜರುಗಳ ಬಳುವಳಿಯಾಗಿದೆ, ಕೊಡುಗೆಯಾಗಿದೆ. ಹಾಗೆ ರಾಷ್ಟ್ರಕೂಟರು ಸಾಮ್ರಾಜ್ಯವನ್ನ ರಾಷ್ಟ್ರ ಅಂದರೆ ಮಂಡಲಗಳಾಗಿ ವಿಭಜಿಸಿದ್ರು. ಮಂಡಲಗಳ ರಾಷ್ಟ್ರದಲ್ಲಿ ಇವತ್ತಿನ ರಾಜ್ಯಕ್ಕೆ ಸಮ. ಈ ರಾಷ್ಟ್ರಗಳನ್ನ ವಿಷಯಗಳಾಗಿ ವಿಂಗಡಿಸಿದ್ರು. ವಿಷಯಗಳು ಅಂದ್ರೆ ಇವತ್ತಿನ ಜಿಲ್ಲೆಗಳು. ವಿಷಯಗಳನ್ನು ಮತ್ತೆ ನಾಡುಗಳಾಗಿ ವಿಂಗಡಿಸಿದ್ರು. ನಾಡುಗಳು ಅಂತಂದ್ರೆ ಇವತ್ತಿನ ಹೋಬಳಿಗಳು. ಹೋಬಳಿಗಳಲ್ಲಿ ಗ್ರಾಮಗಳು ಇರುವಂತದ್ದನ್ನು ನೋಡ್ತೇವೆ. ಈ ರೀತಿ ಬಹಳ
ಉತ್ತಮವಾಗಿರ್ತಕ್ಕಂಥ ಆಡಳಿತ ಪದ್ಧತಿಯನ್ನ ಇವರು ರೂಢಿಸಿಕೊಂಡಿದ್ರು, ಅದನ್ನ ಜಾರಿಗೆ ತಂದಿದ್ರು ಅಂತೇಳಿ. ಹಾಗಾದರೆ ಗ್ರಾಮದ ಮುಖ್ಯಸ್ಥನಿಗೆ ಇಲ್ಲಿ ಗ್ರಾಮಪತಿ ಅಂತೇಳಿ ನಾವು ಕರಿತೇವೆ. ಗ್ರಾಮಗಳನ್ನ ನೋಡಿಕೊಳ್ಳಿಕ್ಕೆ ಒಬ್ಬ ಗ್ರಾಮಪತಿ ಅಂತ ಇದ್ದ, ಅವರನ್ನ ನಾವು ಗ್ರಾಮಪತಿ ಅಥವಾ ಪ್ರಭು ಗಾವುಂಡ ಅಂತ ಹೇಳಿ ಕರಿತೇವೆ. ಪ್ರಭು ಗಾವುಂಡ. ಹಾಗಾದ್ರೆ ಪ್ರಭು ಗಾವುಂಡ ಯಾರಪ್ಪ ಅಂದ್ರೆ ಗ್ರಾಮದ ಮುಖ್ಯಸ್ಥ, ಗ್ರಾಮಪತಿ ಅಥವಾ ಮುಖ್ಯಸ್ಥ. ರಾಷ್ಟ್ರಕ್ಕೆ ಹೇಗೆ ರಾಷ್ಟ್ರಪತಿ ಇರ್ತಾರೋ ದೇಶಕ್ಕೆ, ಹಾಗೆ ಗ್ರಾಮಕ್ಕೆ ಒಬ್ಬ ಗ್ರಾಮಪತಿ ಇರ್ತಾನೆ, ಅವರೇ ಮೊದಲ ಪ್ರಜೆ. ಅವನು ಯಾರಪ್ಪ ಅಂದ್ರೆ ಪ್ರಭು ಗಾವುಂಡ. ಇವನು ಗ್ರಾಮದ ಮುಖ್ಯಸ್ಥನಾಗಿ ಕೆಲಸವನ್ನ ನಿರ್ವಹಿಸಿದ್ದ. ಹಾಗಾದ್ರೆ ಇಡೀ ಗ್ರಾಮವನ್ನ ನೋಡ್ಕೊಳ್ತಾ ಇರ್ತಕ್ಕಂಥವನು ಯಾರು? ಪ್ರಭು ಗಾವುಂಡ. ಗ್ರಾಮಕ್ಕೆ ಆಗಿನ ಕಾಲದಲ್ಲಿ ತನ್ನದೇ ಆಗಿರ್ತಕ್ಕಂಥ ಒಂದು ಸೈನ್ಯ ಇತ್ತು. ಆ ಸೈನ್ಯದ ಮುಖ್ಯಸ್ಥ ಮತ್ತು ಗ್ರಾಮದ ಲೆಕ್ಕಿಗ ಆತನ ಸಹಾಯಕ ಆಗಿದ್ದ. ಈಗ ಪ್ರಭು ಗಾವುಂಡ ಇರ್ತಕ್ಕಂಥವನು ಕೂಡ ಏನಾಗಿದ್ದ? ಗ್ರಾಮದ ಒಂದು ಸೈನ್ಯದ ಮುಖ್ಯಸ್ಥನೂ ಕೂಡ ಆಗಿದೆ. ಹೆಂಗೆ ರಾಷ್ಟ್ರಪತಿಗಳು ದೇಶದಲ್ಲಿ ಅವರು ಮೊದಲಿಗರಾಗಿದ್ದು ಇಡೀ 3 ಸೈನ್ಯದ ಒಂದು ಉಸ್ತುವಾರಿಯನ್ನ ಮುಖ್ಯಸ್ಥರಾಗಿ ನೋಡ್ಕೊಳ್ತಾರೋ, ಹಾಗೆ ಗ್ರಾಮಕ್ಕೂ ಕೂಡ ಒಂದು ಸೈನ್ಯ ಇರ್ತಾ ಇತ್ತು. ಆ ಗ್ರಾಮದ ಸೈನ್ಯಕ್ಕೆ ಪ್ರಭು ಗಾವುಂಡ ಮತ್ತು ಗ್ರಾಮಪತಿಯ ಮುಖ್ಯಸ್ಥನಾಗಿದ್ದ. ಇವನ ಸಹಾಯಕ್ಕೆ ಗ್ರಾಮ ಲೆಕ್ಕಿ, ಇವತ್ತಿಗೂ ಕೂಡ ನಮಗೆ ಗೊತ್ತಿ ಸೆಕ್ರೆಟರಿ ಅಂತ ಹೇಳಿ ಕರೀತೀವಿ ನಾವು. ಆ ಗ್ರಾಮ ಲೆಕ್ಕಿಗರು ಕೂಡ ಇವರಿಗೆ ಸಹಾಯವನ್ನು ಮಾಡ್ತಾ ಇದ್ರು. ನಾಡುಗಳಲ್ಲಿ ನಾಡು ಗಾವುಂಡ ಇರ್ತಾ ಇದ್ದ. ಅದೇ ರೀತಿ ವಿಷಯ ಮತ್ತು ರಾಷ್ಟ್ರಗಳಲ್ಲಿಯೂ ಕೂಡ ಅಧಿಕಾರಿಗಳು ಇರ್ತಾ ಇದ್ರು. ವಿಷಯದಲ್ಲಿ ವಿಷಯಪತಿ ಮತ್ತು ರಾಷ್ಟ್ರದಲ್ಲಿ ರಾಷ್ಟ್ರಪತಿಯು ಕೂಡ ಅಧಿಕಾರಿಗಳಾಗಿ ಕೆಲಸ ಮಾಡ್ತಾ ಇದ್ರು. ರಾಷ್ಟ್ರಗಳಲ್ಲಿ ರಾಷ್ಟ್ರಪತಿ, ವಿಷಯಗಳಲ್ಲಿ ವಿಷಯಪತಿಗಳು ಇದ್ರು. ನಾಡುಗಳಲ್ಲಿ ನಾಡು ಗಾವುಂಡ ಮತ್ತು ಗ್ರಾಮಗಳಲ್ಲಿ ಗ್ರಾಮ ಪ್ರಭು ಗಾವುಂಡ ಅಥವಾ ಗ್ರಾಮಪತಿ ಎಂಬತಕ್ಕಂಥವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ಆಡಳಿತವನ್ನು ನಡೆಸುವಂತ ಅಧಿಕಾರಿಗಳು ಆಗಿದ್ರು. ವಿದ್ಯಾರ್ಥಿಗಳೇ, ಇದಿಷ್ಟು ಕೂಡ ಇವರ ಆಡಳಿತಕ್ಕೆ ಸಂಬಂಧಪಟ್ಟಂತ ಪ್ರಮುಖ ಅಂಶಗಳು. ಸಾಮ್ರಾಜ್ಯವನ್ನು ರಾಷ್ಟ್ರಗಳಾಗಿ ಅಥವಾ ಮಂಡಲಗಳಾಗಿ ವಿಂಗಡಿಸಿದ್ರು. ರಾಷ್ಟ್ರಗಳು ಎಂದರೆ ಇಂದಿನ ರಾಜ್ಯಗಳು. ರಾಷ್ಟ್ರಗಳನ್ನ ವಿಷಯಗಳಾಗಿ ವಿಂಗಡಿಸಿದ್ರು. ವಿಷಯಗಳನ್ನ ಮತ್ತೆ ಪುನಃ ನಾಡುಗಳಾಗಿ ವಿಂಗಡಿಸಿದ್ರು. ನಾಡುಗಳನ್ನ ಗ್ರಾಮಗಳಾಗಿ ವಿಭಜಿಸಲಾಗಿತ್ತು. ರಾಷ್ಟ್ರಗಳಲ್ಲಿ ರಾಷ್ಟ್ರಪತಿ, ವಿಷಯಗಳಲ್ಲಿ ವಿಷಯಪತಿ, ನಾಡುಗಳಲ್ಲಿ ನಾಡಗಾವುಂಡ, ಗ್ರಾಮಗಳಲ್ಲಿ ಗ್ರಾಮಪತಿ ಅಥವಾ ಪ್ರಭು ಗಾವುಂಡ ಎಂಬುವ ಅಧಿಕಾರಿಗಳು ನೋಡ್ಕೊಳ್ತಾ ಇದ್ರು. ವಿಶೇಷವಾಗಿ ಗ್ರಾಮಪತಿ ಅಥವಾ ಪ್ರಭು ಗಾವುಂಡ ಎಂಬತಕ್ಕಂಥವನು ಗ್ರಾಮದ ಸೈನ್ಯದ ಮುಖ್ಯಸ್ಥನಾಗಿದ್ದ. ಇವನಿಗೆ ಸಹಾಯ ಮಾಡಲು ಗ್ರಾಮ ಲೆಕ್ಕಿಗ ಎಂಬತಕ್ಕಂಥವನು ಇರ್ತಾ ಇದ್ದ. ಹಾಗಾದರೆ ಭೂಕಂದಾಯ, ಸರಕು, ಮನೆ, ಅಂಗಡಿಗಳ ಮೇಲೆಯೂ ಕೂಡ ಸುಂಕವನ್ನ, ತೆರಿಗೆಯನ್ನ ಅವರು ಹಾಕ್ತಾ ಇದ್ರು. ನದಿಯನ್ನ ದಾಟಿಸುವಂತಹ ವೃತ್ತಿಗಳು ಏನಿತ್ತು ಅವುಗಳ ಮೇಲೆ ತೆರಿಗೆ ಹಾಕ್ತಾ ಇದ್ರು. ವಿದೇಶಿ ವ್ಯಾಪಾರದಿಂದ ಸಾಮ್ರಾಜ್ಯಕ್ಕೆ ತುಂಬಾ ಅಪಾರವಾದಂತಹ ತೆರಿಗೆ ಬರ್ತಾ ಇತ್ತು. ಈ ಕಾರಣದಿಂದಾಗಿ ಇವರು ಇಷ್ಟು ಉತ್ತಮವಾದಂತಹ ಆಡಳಿತವನ್ನ ಮಾಡಿದ್ದಾರೆ ಎನ್ನುವಂಥದ್ದನ್ನ ನಾವು ಕರ್ನಾಟಕದ ಇತಿಹಾಸದಲ್ಲಿ ಮತ್ತು ದಕ್ಷಿಣ ಭಾರತ ಇತಿಹಾಸದಲ್ಲಿ ನಾವು ತಿಳ್ಕೊಳ್ಬಹುದಾಗಿದೆ. ಇದಿಷ್ಟು ಕೂಡ ಆಡಳಿತಕ್ಕೆ ಸಂಬಂಧಪಟ್ಟಂತ ಅಂಶಗಳು. ಹಾಗಾದ್ರೆ ಅರ್ಥ ಆಯ್ತು ವಿದ್ಯಾರ್ಥಿಗಳೇ. ಈಗ ನಾವು ಸಾಹಿತ್ಯಕ್ಕೆ ಹೋಗೋಣ. ರಾಷ್ಟ್ರಕೂಟರು ಸಾಹಿತ್ಯಕ್ಕೆ ಯಾವ ರೀತಿಯ ಕೊಡುಗೆಗಳನ್ನ ನೀಡಿದ್ರು ಅಂತೇಳಿ, ಸಾಹಿತ್ಯಕ್ಕೆ ಯಾವ ಕೊಡುಗೆಗಳನ್ನು ನೀಡಿದ್ರು? ಹಾಗಾದ್ರೆ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರಕೂಟರ ಕಾಲದಲ್ಲಿ ರಾಜರು ಕನ್ನಡ ಮತ್ತು ಸಂಸ್ಕೃತ ಎರಡೂ ಭಾಷೆಗಳಿಗೆ ತುಂಬಾ ಪ್ರೋತ್ಸಾಹವನ್ನು ನೀಡಿದ್ರು. ಸಂಸ್ಕೃತದಲ್ಲಿ ಅತ್ಯುತ್ತಮವಾದಂತಹ ಗ್ರಂಥಗಳ ರಚನೆ ಆದವು. ಅದರಲ್ಲಿ ತ್ರಿವಿಕ್ರಮ ಎಂಬತಕ್ಕಂಥ ನಳಚಂಪು ಎನ್ನುವಂತಹ ಸಂಸ್ಕೃತ ಸಾಹಿತ್ಯದ ಮೊದಲ ಚಂಪು ಕೃತಿಯ ರಚನೆ ಮಾಡ್ತಾನೆ. ಹಲಾಯುಧ ಕವಿರಾಸ್ಯವನ್ನ ಬರೀತಾನೆ. ಮುಂದೆ ನೋಡಿ ಸಾಹಿತ್ಯಕ್ಕೆ ನೀಡಿದಂತಹ ಕೊಡುಗೆಗಳೇನು, ರಾಷ್ಟ್ರಕೂಟರು ಸಾಹಿತ್ಯಕ್ಕೆ ನೀಡಿದ ಕೊಡುಗೆಗಳು ಏನು ಅಂದ್ರೆ, ಮೊದಲನೇದು ನಳಚಂಪು ಅಂತೇಳಿ ತ್ರಿವಿಕ್ರಮ ಎಂಬತಕ್ಕಂಥವನು ಈ ಒಂದು ನಳಚಂಪುವನ್ನ ಬರೀತಾನೆ. ತ್ರಿವಿಕ್ರಮ. ಈ ತ್ರಿವಿಕ್ರಮ ರಚಿಸಿದ ನಳಚಂಪು ಎನ್ನುವಂಥದ್ದು ಇದು ಮೊದಲ ಚಂಪು ಕಾವ್ಯ ಆಗಿದೆ. ಸಂಸ್ಕೃತ ಸಾಹಿತ್ಯದಲ್ಲಿ ಪ್ರಥಮ ಚಂಪು ಕೃತಿಯಾಗಿದೆ. ಹಾಗೆ ಹಲಾಯುಧ ಎಂಬತಕ್ಕಂಥವನು ಈ ಹಲಾಯುಧ ಎಂಬತಕ್ಕಂಥವನು ಕವಿ ರಹಸ್ಯ ಎಂಬತಕ್ಕಂಥ ಕೃತಿಯನ್ನ ಇವನು ರಚನೆ ಮಾಡ್ತಾನೆ. ಕವಿ ರಹಸ್ಯ
ಕವಿರಾಸ ಎನ್ನುವಂಥ ಕೃತಿಯನ್ನು ಮಾಡ್ತಾನೆ. ಹೀಗೆ ಜಿನಸೇನ, ಹಾಗೆ ಗಣಿತಜ್ಞನಾಗಿದ್ದ, ಹಾಗೆ ಮಹಾವೀರಾಚಾರ್ಯ, ವ್ಯಾಕರಣ ಶಾಸ್ತ್ರಜ್ಞನಾಗಿರ್ತಕ್ಕಂಥ ಶಕಟಾಯನ, ಗುಣಭದ್ರ, ವೀರಸೇನ, ಅಮೋಘ ವರ್ಷನ ಆಸ್ಥಾನದಲ್ಲಿ ಇದ್ರು. ನೋಡ್ರಿ, ಅಮೋಘ ವರ್ಷನು ಕೂಡ ಒಬ್ಬ ಸಾಹಿತ್ಯ ಪ್ರೇಮಿಯಾಗಿದ್ದ, ಅವನು ಕೂಡ ಸಾಹಿತ್ಯಕ್ಕೆ ಪ್ರೋತ್ಸಾಹ ನೀಡಿದ್ದ. ಅವನ ಆಸ್ಥಾನದಲ್ಲಿ ಜಿನಸೇನ ಎಂಬತಕ್ಕಂಥವನು, ಗಣಿತಜ್ಞನಾಗಿರ್ತಕ್ಕಂತಹ ಮಹಾವೀರಾಚಾರ್ಯ, ವ್ಯಾಕರಣ ಶಾಸ್ತ್ರಜ್ಞನಾಗಿರ್ತಕ್ಕಂಥ ಶಟಕಾಯನ, ಗುಣಭದ್ರ, ವೀರಸೇನ ಇವರೆಲ್ಲರೂ ಕೂಡ ಅಮೋಘ ವರ್ಷನ ಆಸ್ಥಾನದಲ್ಲಿ ಇದ್ರು. ಕನ್ನಡದ ಆದಿಕವಿ ಪಂಪ ಎಂಬತಕ್ಕಂಥವನು ಕೂಡ ಅವನು ಕೃತಿಯನ್ನು ರಚನೆ ಮಾಡ್ತಾನೆ. ನಮಗೆ ಗೊತ್ತಿದೆ, ಉಭಯ ಕವಿ ಎಂಬತಕ್ಕಂಥ ಉಭಯ ಕವಿ ಚಕ್ರವರ್ತಿ ಎನ್ನುವಂಥ ಪೊನ್ನನು ಕೂಡ ಇವನ ಆಸ್ಥಾನದಲ್ಲಿದ್ದ. ಆದಿಕವಿ ನಾಡೋಜ ಎಂಬತಕ್ಕಂಥ ಒಂದು ಹೆಸರಿನ ಪಂಪ ಅವನ ಆದಿಪುರಾಣ. ನಮಗೆ ಗೊತ್ತಿದೆ ಪಂಪ, ಈ ಪಂಪ ಎಂಬತಕ್ಕಂಥವನು ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ, ವಿಕ್ರಮಾರ್ಜುನ ವಿಜಯ ಎನ್ನುವಂತಹ ಕೃತಿಗಳನ್ನ ರಚನೆ ಮಾಡ್ತಾನೆ. ಹಾಗೆ ಉಭಯ ಚಕ್ರವರ್ತಿ, ಉಭಯ ಚಕ್ರವರ್ತಿ, ಉಭಯ ಚಕ್ರವರ್ತಿ ಅಂತೇಳಿ ನಾವು ಕನ್ನಡದ ಯಾವ ಕವಿ ಕರಿತೀವಿ? ಎಸ್, ವೆರಿ ಗುಡ್, ಉಭಯ ಕವಿ ಚಕ್ರವರ್ತಿ ಪೊನ್ನ. ಇವನು ಬರೆದಿರ್ತಕ್ಕಂತಹ ಕೃತಿ ಪೊನ್ನ. ಇವನು ಶಾಂತಿ ಪುರಾಣ, ಈ ಶಾಂತಿ ಪುರಾಣ ಎನ್ನುವಂತಹ ಗ್ರಂಥವನ್ನ ಇವರು ರಚನೆ ಮಾಡ್ತಾರೆ. ಹಾಗಾಗಿ ಉಭಯ ಕವಿ ಚಕ್ರವರ್ತಿ ಎನ್ನುವಂಥ ಬಿರುದನ್ನು ಹೊಂದಿದ್ದ ಪೊನ್ನ ಎಂಬತಕ್ಕಂಥವನು ಶಾಂತಿ ಪುರಾಣವನ್ನು ಬರೆದ. ಅದರ ಜೊತೆಗೆ ಕವಿರಾಜ ಮಾರ್ಗ ನಮಗೆ ಬಹಳ ವಿಶೇಷವಾಗಿರುವಂಥದ್ದು. ಕವಿರಾಜ ಮಾರ್ಗ ಅಮೋಘ ವರ್ಷನ ಆಸ್ಥಾನದಲ್ಲಿದ್ದಂಥ ಶ್ರೀ ವಿಜಯ, ಹೆಸರೇನು? ಶ್ರೀ ವಿಜಯ. ಈ ಶ್ರೀ ವಿಜಯ ಎಂಬತಕ್ಕಂಥ ಕವಿ ಕವಿರಾಜ ಮಾರ್ಗ ಅಂದ್ರೆ ಕನ್ನಡದ ಮೊಟ್ಟ ಮೊದಲ ಉಪಲಬ್ಧ ಕೃತಿ. ಕನ್ನಡದ ಮೊಟ್ಟ ಮೊದಲ ಉಪಲಬ್ಧ ಕೃತಿ ಯಾವುದಪ್ಪ ಅಂತಂದ್ರೆ ನಮಗೆ ಕವಿರಾಜ ಮಾರ್ಗ. ಕವಿರಾಜ ಮಾರ್ಗ ರಚನೆ ಮಾಡಿದಂಥವ್ರು ಯಾರು? ಶ್ರೀ ವಿಜಯ ಎಂಬತಕ್ಕಂತಹ ಒಬ್ಬ ಅಮೋಘ ವರ್ಷನ ಆಸ್ಥಾನದ ಕವಿ ಇದನ್ನ ಬರೆದಿದ್ದಾನೆ. ಇದು ಕನ್ನಡದ ಮೊದಲ ಉಪಲಬ್ಧ ಕೃತಿಯಾಗಿದೆ. ಇದರಿಂದ ಕನ್ನಡದ ಸಾಹಿತ್ಯ ಪ್ರಾಚೀನ ಕಾಲದಿಂದಲೂ ಕೂಡ ಬೆಳೆದು ಬಂದಿದೆ ಎನ್ನುವಂಥದ್ದನ್ನು ನಾವು ತಿಳಿದುಕೊಳ್ಬಹುದು. ಇದು ಕವಿರಾಜ ಮಾರ್ಗ ಕೃತಿಯ ಒಂದು ಪ್ರಮುಖವಾದಂತಹ ಅಂಶ. ನಮಗೆ ಗೊತ್ತಿದೆ, ಕನ್ನಡದ ಮೊಟ್ಟ ಮೊದಲ ಉಪಲಬ್ಧ ಕೃತಿ ಕವಿರಾಜ ಮಾರ್ಗ. ಇದನ್ನು ರಚಿಸಿದಂಥವರು ಶ್ರೀ ವಿಜಯ. ಶ್ರೀ ವಿಜಯ ಅಮೋಘ ವರ್ಷ ನೃಪತುಂಗನ ಒಂದು ಆಸ್ಥಾನ ಕವಿಯಾಗಿದ್ದ. ಆದಿಕವಿ ಎನ್ನುವಂತಹ ಮತ್ತು ನಾಡೋಜ ಎನ್ನುವಂತಹ ಬಿರುದು ಪಂಪನಿಗಿತ್ತು. ಪಂಪ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಎನ್ನುವಂತಹ ಕೃತಿಗಳನ್ನು ರಚನೆ ಮಾಡಿದ. ಉಭಯ ಕವಿ ಎನ್ನುವಂತಹ ಬಿರುದು ಪೊನ್ನನಿಗಿತ್ತು. ಪೊನ್ನ ಕವಿ ಶಾಂತಿ ಪುರಾಣವನ್ನು ರಚನೆ ಮಾಡಿದ. ನಮಗೆ ಗೊತ್ತಿದೆ, ನಾಡೋಜ ಪ್ರಶಸ್ತಿ ಇವತ್ತಿಯೂ ಕೂಡ ಆದಿಕವಿ ಪಂಪನ ಹೆಸರಿನಲ್ಲಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯವು ನಾಡೋಜ ಎಂಬುವ ಪ್ರಶಸ್ತಿಯನ್ನ ಕರ್ನಾಟಕದ ಹಿರಿಯ ಸಾಧಕರಿಗೆ, ಕವಿಗಳಿಗೆ ಇವತ್ತು ನೀಡ್ತಾ ಬಂದಿರುವಂಥದ್ದನ್ನ ನಾವು ನೋಡಬಹುದು. ನಾಡೋಜ, ಪಾಟೀಲ ಪುಟ್ಟಪ್ಪ, ಹೀಗೆ ನಮಗೆಲ್ಲ ಗೊತ್ತಿದೆ. ರಾಷ್ಟ್ರಕೂಟರ ಕಾಲದ ಇನ್ನೊಂದು ಸಂಪದ್ಭರಿತವಾದಂಥ ಕೃತಿ ಅಂದ್ರೆ ವಡ್ಡಾರಾಧನೆ. ಇದನ್ನ ಬರೆದಂಥವರು ಶಿವಕೋಟ್ಯಾಚಾರ್ಯ, ಬಹಳ ಪ್ರಮುಖವಾದದ್ದು ಶಿವಕೋಟ್ಯಾಚಾರ್ಯ. ಈ ಶಿವಕೋಟ್ಯಾಚಾರ್ಯ ಇವರು ರಚಿಸಿರುವಂತಹ ವಡ್ಡಾರಾಧನೆ ಬಹಳ ಅಪರೂಪದ ಕೃತಿ. ವಡ್ಡಾರಾಧನೆ ಬಹಳ ಅಪರೂಪದ ಕೃತಿಯಾಗಿದೆ. ಇದು ಜೈನ ಧಾರ್ಮಿಕ ಕಥೆಗಳ ಸಂಗ್ರಹ. ಜೈನ ಧಾರ್ಮಿಕ ಕಥೆಗಳ ಸಂಗ್ರಹವೇ ಶಿವಕೋಟ್ಯಾಚಾರ್ಯ ಬರೆದಿರ್ತಕ್ಕಂಥ ವಡ್ಡಾರಾಧನೆಯಾಗಿದೆ. ಇಲ್ಲಿ ಕನ್ನಡ ದೇಸಿ ಭಾಷೆಗೆ ಬಹಳ ಪ್ರಾಧಾನ್ಯತೆ, ಸನ್ನಿವೇಶ, ರಚನೆ, ಪಾತ್ರ ಸೃಷ್ಟಿ, ಸಂವಾದಗಳಲ್ಲಿ ಸಜೀವತೆ ಇದೆ. ಈ ಒಂದು ಶಿವಕೋಟ್ಯಾಚಾರ್ಯ ಬರೆದಿರ್ತಕ್ಕಂಥ ವಡ್ಡಾರಾಧನೆ ಕೃತಿ ತುಂಬಾ ಅಪರೂಪದ ಕೃತಿಯಾಗಿದೆ. ಇದರಲ್ಲಿ ಕನ್ನಡ ಭಾಷೆಗೆ ಒಂದು ದೇಶೀಯ ಪ್ರಾಧಾನ್ಯತೆಯನ್ನು, ವಿಶೇಷ ಪ್ರಾಧಾನ್ಯತೆಯನ್ನು ನೀಡಿರುವಂಥದ್ದನ್ನು ಇದು ಮಾಡಬಹುದು. ಸನ್ನಿವೇಶಗಳನ್ನು ರಚನೆ ಮಾಡಬಹುದು, ಪಾತ್ರಗಳನ್ನು ಸೃಷ್ಟಿ ಮಾಡೋದು, ಸಂವಾದಗಳನ್ನು ಮಾಡುವಂತಹ ಅಪರೂಪದ ಒಂದು ಅಂಶಗಳನ್ನು ನಾವು ನೋಡ್ತೀವಿ. ಪಂಪ ಪೂರ್ವ ಯುಗದ ಶ್ರೇಷ್ಠ ಗದ್ಯ ಗ್ರಂಥ ಆಗಿರ್ತಕ್ಕಂಥ ನೋಡ್ತೀವಿ. ಇಡೀ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಇದು ರಾಷ್ಟ್ರಕೂಟರ ಕಾಲದ ಒಂದು ಅಪರೂಪದ ಒಂದು ಕೊಡುಗೆ ಅಂತ ಹೇಳಿ ನಾವು ಕರೀಬಹುದು. ಹಾಗಾಗಿ ಇವರು ಶಿಕ್ಷಣಕ್ಕೆ ಯಾವ ರೀತಿಯ ಕೊಡುಗೆಗಳನ್ನು ನೋಡಿದ್ರು? ಈಗ ನೋಡಿದ್ದು ಸಾಹಿತ್ಯದಲ್ಲಿ ನಾವು ನೋಡಿದ್ರೆ ಏನು ನೋಡಿದ್ವಿ? ರಾಷ್ಟ್ರಕೂಟರು ಕನ್ನಡ ಮತ್ತು ಸಂಸ್ಕೃತ ಭಾಷೆಗಳಿಗೆ ಪ್ರೋತ್ಸಾಹವನ್ನು ನೀಡ್ತಾ ಇದ್ರು.
ಈ ಒಂದು ರಾಷ್ಟ್ರಕೂಟರ ಆಸ್ಥಾನದಲ್ಲಿ ಅನೇಕ ಕವಿಗಳು ಅನೇಕ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ತ್ರಿವಿಕ್ರಮನು ನಳಚಂಪು ಎನ್ನುವಂತ ಸಂಸ್ಕೃತ ಭಾಷೆಯ ನಳಚಂಪು ಕಾವ್ಯ, ಮೊದಲ ಚಂಪು ಕಾವ್ಯ ರಚನೆ ಮಾಡಿದ್ದಾನೆ. ಹಲಾಯುಧ ಕವಿ ರಹಸ್ಯವನ್ನ ರಚನೆ ಮಾಡಿದ್ದಾನೆ. ಪಂಪ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯವನ್ನ ರಚನೆ ಮಾಡಿದ್ದಾನೆ. ಹೊನ್ನ ಶಾಂತಿ ಪುರಾಣ ಮತ್ತು ಶ್ರೀ ವಿಜಯ ಕವಿರಾಜ ಮಾರ್ಗ ಶಿವಕೋಟ್ಯಾಚಾರ್ಯ ವಡ್ಡಾರಾಧನೆ ಎನ್ನುವಂಥ ಕೃತಿಗಳನ್ನು ರಚನೆ ಮಾಡಿರುವಂಥದ್ದು ನಮಗೆ ರಾಷ್ಟ್ರಕೂಟರು ನೀಡಿದಂತಹ ಒಂದು ಸಾಹಿತ್ಯದ ಕೊಡುಗೆ. ಹಾಗಾದರೆ ಶಿಕ್ಷಣಕ್ಕೆ ಯಾವ ರೀತಿಯ ಕೊಡುಗೆಯನ್ನು ಕೊಟ್ಟಿದ್ರು ಅಂದ್ರೆ ಅಗ್ರಹಾರಗಳು, ಮಠಗಳು ಅಲ್ಲಿನ ಪ್ರಮುಖ ಕೇಂದ್ರಗಳಾಗಿದ್ದವು. ಒಂದು ಅಗ್ರಹಾರಗಳು, ಮತ್ತೊಂದು ಮಠಗಳು. ಹಾಗಾದರೆ ಇವತ್ತಿಯೂ ಕೂಡ ಅನೇಕ ಮಠಗಳು ಶೈಕ್ಷಣಿಕ ಕೇಂದ್ರಗಳಾಗಿ ಕೆಲಸವನ್ನ ಮಾಡ್ತಾ ಇವೆ ಅನ್ನುವಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಆಗಿನ ಕಾಲದಲ್ಲಿ, ರಾಷ್ಟ್ರಕೂಟರ ಕಾಲದಲ್ಲಿ ಅಗ್ರಹಾರಗಳು ಮತ್ತು ಮಠಗಳು ಶೈಕ್ಷಣಿಕ ಕೇಂದ್ರಗಳಾಗಿದ್ದು ಸಂಸ್ಕೃತ, ವೇದ, ಜ್ಯೋತಿಷ್ಯ, ತರ್ಕಶಾಸ್ತ್ರ, ಪುರಾಣಗಳಲ್ಲಿ ಶಿಕ್ಷಣವನ್ನು ನೀಡ್ತಾ ಇದ್ರು. ಇವತ್ತಿಗೂ ಕೂಡ ನೀವು ಗಮನಿಸಬಹುದು, ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನ ಸಾಲೋಟಗಿ ಎನ್ನುವಂತಹ ಪ್ರಮುಖ ಒಂದು ಸಾಲೋಟಗಿ ಎನ್ನುವಂತಹ ಸ್ಥಳ ಇದೆ. ಅದು ಒಂದಿನ ಪ್ರಮುಖ ವಿದ್ಯಾಕೇಂದ್ರಗಳಲ್ಲಿ ಒಂದಾಗಿತ್ತು. ಹಾಗೆಯೇ ಇವರು ಬಹಳ ಅಪರೂಪವಾದಂತಹ ಕೊಡುಗೆಗಳನ್ನು ಶಿಕ್ಷಣಕ್ಕೆ ನೀಡಿದ್ರು. ಹಾಗೆ ಧರ್ಮಕ್ಕೆ ಯಾವ ರೀತಿ, ಧಾರ್ಮಿಕ ಅಥವಾ ಧರ್ಮ ಕ್ಷೇತ್ರಕ್ಕೆ ಯಾವ ರೀತಿಯ ಕೊಡುಗೆಗಳನ್ನು ನೀಡಿದ್ರು ಅಂದ್ರೆ ಇವರು ರಾಷ್ಟ್ರಕೂಟರು ಶಿವ ಮತ್ತು ವಿಷ್ಣುವಿನ ಆರಾಧಕರಾಗಿದ್ದರು. ಶಿವನನ್ನು ಪೂಜಿಸ್ತಾ ಇದ್ರು ಹಾಗೂ ವಿಷ್ಣುವನ್ನು ಪೂಜಿಸ್ತಾ ಇದ್ರು. ಜೈನ ಮತ್ತು ಜೈನ ಮತ, ಅವತ್ತು ಜೈನ ಧರ್ಮಕ್ಕೆ ಇವರು ರಾಜಾಶ್ರಯ ನೀಡಿದರು. ನಮಗೆ ಅನೇಕ ಜೈನ ಕವಿಗಳಿಗೆ ಆಶ್ರಯ ನೀಡುವಂಥದ್ದು ಗೊತ್ತಾಗುತ್ತೆ. ಅದರಲ್ಲೂ ಎಲ್ಲ ಧರ್ಮಗಳಿಗೂ ಕೂಡ ಇವರು ಪ್ರೋತ್ಸಾಹ ನೀಡಿದರು. ಅನೇಕ ಶಿವ ದೇವಾಲಯಗಳನ್ನ ಮತ್ತು ವಿಷ್ಣು ದೇವಾಲಯಗಳನ್ನ ಇವರು ನಿರ್ಮಾಣ ಮಾಡಿರುವಂಥದ್ದನ್ನ ನಾವು ನೋಡಬಹುದು. ಹಾಗಾದರೆ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಯಾವ ರೀತಿಯ ಪ್ರೋತ್ಸಾಹವನ್ನು ನೀಡಿದ್ರು? ರಾಷ್ಟ್ರಕೂಟ ಅರಸರು ಕಲಾ ಪೋಷಕರಾಗಿದ್ದರು, ಕಲೆಗೆ ತುಂಬಾ ಪ್ರೋತ್ಸಾಹವನ್ನು ಕೊಡ್ತಾ ಇದ್ರು. ಇವತ್ತಿಗೂ ನಾವು ನೋಡಿದ್ರೆ ಎಲ್ಲೋರ ವಾಸ್ತುಶಿಲ್ಪ ಕಲೆಗೆ ನೋಡೋದಂದ್ರೆ ಎಲ್ಲೋರ ಮತ್ತು ಎಲಿಫೆಂಟಾಗಳಲ್ಲಿ ನಮ್ಗೆ ಗೊತ್ತಿದೆ. ಎಲ್ಲೋರ ಮತ್ತು ಎಲಿಫೆಂಟಾ ಗುಹೆಗಳಲ್ಲಿ ಅಲ್ಲಿ ಕಲ್ಲಿನಲ್ಲಿ ಕೊರೆದು ಮಾಡಿರುವಂತಹ ದೇವಾಲಯಗಳು ಭಾರತೀಯ ಕಲೆಗೆ ಇವರು ನೀಡಿರುವಂತಹ ಒಂದು ಮಹಾನ್ ಕಾಣಿಕೆಯಾಗಿದೆ. 1ನೇ ಕೃಷ್ಣ ಕೊರೆಸಿದಂತಹ ಎಲ್ಲೋರಾದ ಕೈಲಾಸನಾಥ ಮಂದಿರ ಬಹಳ ಇಂಪಾರ್ಟೆಂಟ್. 1ನೇ ಕೃಷ್ಣ ಎಲ್ಲೋರಾದ ಕೈಲಾಸನಾಥ ದೇವಾಲಯ, ಕೈಲಾಸನಾಥ ಮಂದಿರ. ಹಾಗಾಗಿ ಎಲ್ಲೋರಾದ ಕೈಲಾಸನಾಥ ಮಂದಿರವನ್ನ ಅಥವಾ ದೇವಾಲಯವನ್ನ ನಿರ್ಮಾಣ ಮಾಡಿದಂತಹ ಒಬ್ಬ ರಾಜ ಯಾರು? 1ನೇ ಕೃಷ್ಣ. ಹಾಗಾದರೆ ರಾಷ್ಟ್ರಕೂಟರ ಪ್ರಮುಖ ರಾಜನಾಗಿರುವ 1ನೇ ಕೃಷ್ಣನು ಎಲ್ಲೋರಾದ ಕೈಲಾಸನಾಥ ಮಂದಿರವನ್ನ ಇವನು ನಿರ್ಮಾಣ ಮಾಡಿದ. ಇದು ಬಹಳ ಅದ್ಭುತವಾದಂತಹ ವಾಸ್ತುಶಿಲ್ಪ ಕಲೆಯ ಉದಾಹರಣೆ. ಏಕಶಿಲೆಯ ಅದ್ಭುತ ದೊಡ್ಡ ಬಂಡೆ, ಒಂದೇ ಶಿಲೆ, ಒಂದು ದೊಡ್ಡ ಬಂಡೆಯನ್ನ ಹೇಗೆ ಬೇಕು ಹಾಗೆ ಕೊರೆದು ಅವರು ತುಂಬಾ ಸುಂದರವಾಗಿರ್ತಕ್ಕಂಥ ಕೈಲಾಸನಾಥ ಕೈಲಾಸನಾಥ ದೇವಾಲಯವನ್ನ ಮಂದಿರವನ್ನು ನಿರ್ಮಾಣ ಮಾಡಿ. ಇದೇನು ವಿಶೇಷತೆ? 100 ಅಡಿ ಎತ್ತರ ಇರ್ತಕ್ಕಂಥ ದೊಡ್ಡ ಬಂಡೆ, 276 ಅಡಿ ಉದ್ದ. ಎಷ್ಟು ಅಡಿ ಎತ್ತರ? 100 ಅಡಿ ಎತ್ತರ, 276 ಅಡಿ ಉದ್ದ, 154 ಅಡಿಗಳಷ್ಟು ಅಗಲ ಆಗಿರ್ತಕ್ಕಂಥ ಬೃಹತ್ ಬಂಡೆಯನ್ನ ಕೊರೆದು ಮಾಡಿರ್ತಕ್ಕಂಥ ಅಪರೂಪದ ವಾಸ್ತುಶಿಲ್ಪ ಕಲೆ ಅಂದರೆ ಎಲ್ಲೋರಾದ ಕೈಲಾಸನಾಥ ಮಂದಿರ. ಅದರ ನಿರ್ಮಾತೃ 1ನೇ ಕೃಷ್ಣ. ಅಲ್ಲಿಯ ಪ್ರಸಿದ್ಧವಾಗಿರ್ತಕ್ಕಂಥ ದಶಾವತಾರವಾದಂಥ ಗುಹೆಗಳಲ್ಲಿ ದೇವಾಲಯಗಳ ನಿರ್ಮಾಣ ಮಾಡಿರ್ತಕ್ಕಂಥದ್ದು ರಾಷ್ಟ್ರಕೂಟರು. ಅಲ್ಲಿ ಒಂದು ದಶಾವತಾರ, 10 ವಿಷ್ಣುವಿನ 10 ಅವತಾರಗಳನ್ನ ಅಲ್ಲಿನೇ ಆ ಒಂದು ಎಲ್ಲೋರದಲ್ಲಿ ಇರುವಂಥದ್ದನ್ನ ನಾವು ನೋಡ್ತೇವೆ. ಅದರ ಜೊತೆಗೆ ಗುಹಾಂತರ ದೇವಾಲಯಗಳು, ದಶಾವತಾರ ಗುಹಾಲಯಗಳನ್ನು ನೋಡ್ತೇವೆ. ಜೊತೆಗೆ ಮುಂಬೈನ ಸಮೀಪ ಇರತಕ್ಕಂಥ ಎಲಿಫೆಂಟಾ ಗುಹೆಗಳಲ್ಲಿ ಶಿಲ್ಪಕಲೆ ರಾಷ್ಟ್ರಕೂಟರ ಮುಕುಟಪ್ರಾಯ, ತುಂಬಾ ಕೀರ್ತಿಪ್ರಾಯ ಆಗಿರುವಂಥದ್ದು, ಅಷ್ಟರ ಮಟ್ಟಿಗೆ ಇರುವಂಥದ್ದನ್ನು ನಾವು ಕಾಣ್ತೇವೆ. ಮುಂಬೈ ಸಮೀಪ ಎಲಿಫೆಂಟಾದಲ್ಲಿ ಇರುವಂತಹ ಗುಹೆಗಳಲ್ಲಿ ರಾಷ್ಟ್ರಕೂಟರ ಕಾಲದ ಶಿಲ್ಪಕಲೆ ಮುಕುಟಪ್ರಾಯ ಆಗಿತ್ತು ಎನ್ನುವಂಥದ್ದನ್ನ ಇಲ್ಲಿ ನಾವು ನೆನಪಿಸಿಕೊಳ್ಳಬಹುದು ಅಂತೇಳಿ. ಅದರ ಜೊತೆಗೆ ಅರ್ಧನಾರೀಶ್ವರ, ಮಹೇಶಮೂರ್ತಿ,
ಅಲ್ಲಿ ತ್ರಿಮೂರ್ತಿ ಅಂತ ಕರಿತೀವಿ ವಿಗ್ರಹಗಳನ್ನ ತುಂಬಾ ಸುಂದರವಾಗಿ ಕೆತ್ತಲಾಗಿದೆ. ಇವತ್ತಿನ ನಮ್ಮ ರಾಯಚೂರು ಜಿಲ್ಲೆಯ ಶಿರವಾಡದಲ್ಲಿ ಇವರ ಕಾಲದ ದೇವಾಲಯಗಳಿದ್ದಾವೆ. ಪಟ್ಟದಕಲ್ಲಿನಲ್ಲಿ ಸುಂದರವಾಗಿರ್ತಕ್ಕಂಥ ಒಂದು ಜಿನ ದೇವಾಲಯವನ್ನು ಕೂಡ ನಾವು ಕಾಣ್ತೇವೆ. ಹೀಗೆ ಇವರು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಬಹಳ ಅಪಾರವಾದಂತಹ ಪ್ರೋತ್ಸಾಹವನ್ನ ಇವರು ನೀಡಿದ್ರು ಎನ್ನುವಂಥದ್ದನ್ನ ನಾವು ತಿಳ್ಕೊಂಡು ಇವತ್ತಿಗೂ ಕೂಡ ನಾವು ಏನಾದರೂ ಕರ್ನಾಟಕದಲ್ಲಿ ಮಹಾರಾಷ್ಟ್ರ ರಾಜ್ಯ ಒಟ್ಟಾರೆ ಉತ್ತರ ಭಾರತದ ಕಡೆಗೆ ಹೋದರೆ ಬಹುಶಃ ಇವರ ಅನೇಕ ನಿರ್ಮಾಣಗಳು, ದೇವಾಲಯಗಳು, ಗುಹಾಲಯಗಳು, ಹಾಗೆಯೇ ಮತ್ತೆ ಎಲ್ಲರ ಎಲಿಫೆಂಟ ಗುಹೆಗಳಲ್ಲಿ ಇರತಕ್ಕಂಥ ಶಿಲ್ಪಕಲೆ ಬಹಳ ಅಪರೂಪವಾಗಿರುವಂಥದ್ದು. ವಿದ್ಯಾರ್ಥಿಗಳೇ, ರಾಷ್ಟ್ರಕೂಟರು ಯಾರು, ಅವರ ವಂಶ ಸ್ಥಾಪನೆ ಯಾವಾಗಾಯಿತು, ಅವರ ಪ್ರಮುಖ ಅರಸರುಗಳು ಯಾರ್ಯಾರು, ಅಮೋಘ ವರ್ಷ ನೃಪತುಂಗನ ಆಡಳಿತ ಹೇಗಿತ್ತು, ಆಡಳಿತದ ಕೊಡುಗೆಗಳು ಮತ್ತೆ ಸಾಹಿತ್ಯದ ಕೊಡುಗೆಗಳು, ಶಿಕ್ಷಣ, ಧರ್ಮ ಮತ್ತು ಕಲೆ ಮತ್ತು ವಾಸ್ತುಶಿಲ್ಪ ಕಲೆಗೆ ರಾಷ್ಟ್ರಕೂಟರು ಹೇಗೆ ತಮ್ಮ ಕೊಡುಗೆಗಳನ್ನು ನೀಡಿದ್ದಾರೆ ಎನ್ನುವ ಅಂಶಗಳನ್ನು ನಾವು ಈಗ ತಿಳ್ಕೊಂಡಿದ್ದೇವೆ. ಬಹಳ ಅಪರೂಪವಾದಂತಹ ಒಂದು ಘಟಕ ಮಾನ್ಯಕೇಟದ ರಾಷ್ಟ್ರಕೂಟರು. ಅಮೋಘ ವರ್ಷ ನೃಪತುಂಗ ಮಾನ್ಯಕೇಟವನ್ನ ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡ. ಹೀಗೆ ಅನೇಕ ಪ್ರಮುಖ ಅರಸರುಗಳು ಭಾರತಕ್ಕೆ ಬಹಳ ಅಪರೂಪವಾದಂತಹ ಕೊಡುಗೆಗಳನ್ನು ನೀಡಿದ್ದಾರೆ ಎನ್ನುವಂಥ ಅಂಶಗಳನ್ನು ಈ ಅವಧಿಯಲ್ಲಿ ನಾವು ತಿಳ್ಕೊಂಡಿದ್ದೇವೆ. ಮುಂದಿನ ಅವಧಿಯಲ್ಲಿ ನಾವು ಕಲ್ಯಾಣದ ಚಾಲುಕ್ಯರ ಬಗ್ಗೆ ತಿಳಿದುಕೊಳ್ಳೋಣ. ಧನ್ಯವಾದಗಳು.